ಎಲ್ರಿಗೂ ನಮಸ್ಕಾರ. ಯೂಟ್ಯೂಬ್ ಮಿಕ್ಸ್ ಮಸಾಲಾ ಚಾನಲ್ಗೆ ಸ್ವಾಗತ. ನಾವಿವತ್ತು ಶಾವಿಗೆ ಪಾಯಸ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಶಾವಿಗೆ ಪಾಯಸಕ್ಕೆ ಏನೇನು ಬೇಕು ಅಂತ ನೋಡೋದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಮ್ಮ ಹೊಸ ವಿಡಿಯೋಸ್ಗಾಗಿ ನೋಟಿಫಿಕೇಷನ್ಸ್ನ ಆನ್ ಮಾಡಿ. ಈಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಅರ್ಧ ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ರೋಸ್ಟೆಡ್ ಶಾವಿಗೆ ತೊಗೊಂಡಿದ್ದೀನಿ. ಅರ್ಧ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ಏಲಕ್ಕಿ ಪುಡಿ 1/4 ಚಮಚ ತೊಗೊಂಡಿದ್ದೀನಿ. ಇದು ಬಾದಾಮ್ ಪೌಡ್ರು 1 ಚಮಚ ತೊಗೊಂಡಿದ್ದೀನಿ. ತುಪ್ಪ ತೊಗೊಂಡಿದ್ದೀನಿ. ಇಷ್ಟೇ ಇಂಗ್ರೀಡಿಯೆಂಟ್ಸು. ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅರ್ಧ ಲೀಟ್ರಷ್ಟು ಹಾಲು ಏನು ತೊಗೊಂಡಿದ್ನಲ್ಲ ಅದನ್ನು ನಾನು ಕಾಯಕ್ಕೆ ಇಡ್ತಾ ಇದ್ದೀನಿ. ಇದು ಒಂದು ಕುದಿ ಬರಬೇಕಂದ್ರೆ ಹಾಲು ಕುದಿಯೋ ಥರ ಆಗಬೇಕು. ಅದ್ರ ಮೇಲೆ ಕೆನೆ ಕಟ್ಟದೇ ಇರೋ ಮುಂಚೆನೇ ಅದನ್ನು ತಿರುಗಿಸಿ, ಇದಾದಮೇಲೆ ಸ್ವಲ್ಪನೇ ಶಾವಿಗೆನ ಅದ್ರ ಮೇಲೆ ಉದುರಿಸ್ತಾ ಇರಬೇಕು. ಇಲ್ಲ ಅಂತಂದರೆ ಅದು ಶಾವಿಗೆ ಎಲ್ಲ ಅಂಟಿದ್ರೆ ಚೆನ್ನಾಗಿರಲ್ಲ. ಸ್ವಲ್ಪನೇ ಉದುರಿಸಿ ತಿರುಗಿಸ್ತಾ ಇರಬೇಕು. ನಾನಿಲ್ಲಿ ರೋಸ್ಟೆಡ್ ಶಾವಿಗೆ ಆಲ್ರೆಡಿ ಪ್ಯಾಕೆಟಲ್ಲಿ ಇರುತ್ತಲ್ಲ ಅದು ತೊಗೊಂಡಿದ್ದೀನಿ. ನೀವು ಸಿಕ್ಕಿಲ್ಲ ಅಂತಂದರೆ ನೀವೇ ಮನೆಯಲ್ಲಿ ನಾರ್ಮಲ್ ಶಾವಿಗೆ ಸಿಕ್ಕುತ್ತಲ್ಲ ಅದನ್ನೇ ಸ್ವಲ್ಪ 1/4 ಚಮಚ ತುಪ್ಪ ಹಾಕಿ ರೋಸ್ಟ್ ಮಾಡ್ಕೊಳ್ಳಿ. ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ರೋಸ್ಟೆಡ್ ಅಂದರೆ ಬೇಗ ಆಗುತ್ತೆ ಅಂತೇಳಿ ಇದು ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಬೇಗ ಮಾಡ್ತಕ್ಕಂಥ ಪಾಯಸ. ನೋಡಿ, ಶಾವಿಗೆನೆಲ್ಲ ಹಾಕಿದ್ಮೇಲೆ ನೀಟಾಗಿ ತಿರುಗಿಸ್ಬೇಕು. ಶಾವಿಗೆ ಹಾಲಲ್ಲಿ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಶಾವಿಗೆ ಬೆಂದಿದೆ ಅಂತ ಗೊತ್ತಾದ ತಕ್ಷಣ ಅದಕ್ಕೆ ಸಕ್ಕರೆನ ಸೇರಿಸಿ ತಿರುಗಿಸ್ಬೇಕು. ಸಕ್ಕರೆನ ನೋಡಿಕೊಂಡು ನಿಮ್ಮ ಟೇಸ್ಟ್ಗೆ ಹೇಗೆ ಅನುಗುಣವಾಗಿ ಹಾಕೊಳ್ಳಿ. ಸಕ್ಕರೆ ಯಾವಾಗಲೂ ಅಂದರೆ ಶಾವಿಗೆ ಹಿಡ್ಕೊಳ್ಳೋಷ್ಟು ಹಾಕಲೇಬೇಕು. ಇಲ್ಲಾಂತಂದರೆ ಪಾಯಸ ಅಷ್ಟು ಟೇಸ್ಟ್ ಬರಲ್ಲ. ನೀವು ಸಕ್ಕರೆ ಕಡಿಮೆ ತಿನ್ನೋದಾದರೆ ಸ್ವಲ್ಪನೇ ಸಕ್ಕರೆ ಹಾಕೊಳ್ಳಿ, ನಡೆಯುತ್ತೆ. ನಾನಿಲ್ಲಿ ಬಾದಾಮ್ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಅಂದರೆ ಬಾದಾಮ್ ಮಿಕ್ಸ್ ಬರುತ್ತಲ್ಲ ಅದನ್ನ ನೀವು ಹಾಕೋಬೋದು. ನಾನೀಗ ಅದು ಹಾಲಲ್ಲಿ ಶಾವಿಗೆ ಬೇಯೋವರೆಗೂ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿ ಕರ್ಕೊತಾ ಇದ್ದೀನಿ. 1-2 ಚಮಚ ತುಪ್ಪ ಹಾಕ್ಕೊಂಡು ಫಸ್ಟು ಗೋಡಂಬಿ ಹಾಕ್ಕೋಬೇಕು. ಯಾವತ್ತೂ ಅಷ್ಟೇ ದ್ರಾಕ್ಷಿ ಗೋಡಂಬಿ ಕರಿಯುವಾಗ ಸ್ವಲ್ಪ ಗೋಡಂಬಿ ಬ್ರೌನ್ ಟರ್ನ್ ಆಗ್ತಿದೆ, ಗೋಲ್ಡನ್ ಬ್ರೌನ್ ಅಂತಿದ್ದಂಗೆ ಆಮೇಲೆ ನಾವು ದ್ರಾಕ್ಷಿ ಹಾಕ್ಕೋಬೇಕು. ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ದ್ರಾಕ್ಷಿ ಗೋಡಂಬಿ ಕರಿಯೋದಾಗಲೇ ಸೀದೋಗ್ಬಿಡುತ್ತೆ. ಸೀಸಿದ್ರೆ ಚೆನ್ನಾಗಿರಲ್ಲ. ನೋಡಿ, ಸ್ವಲ್ಪ ಗೋಡಂಬಿ ಹೊಂಬಣ್ಣ ಬರ್ತಿದ್ದಂಗೆ ನಾನು ದ್ರಾಕ್ಷಿ ಹಾಕಿ ಸ್ಟವ್ನ ಆಫ್ ಮಾಡಿಬಿಡ್ಬೇಕು. ಯಾಕಂದರೆ ದ್ರಾಕ್ಷಿ ಬೇಗ ಕುಕ್ ಆಗುತ್ತೆ ಅದರೊಳಗಡೆ, ಹಾಗಾಗಿ ಸಾಕಾಗುತ್ತೆ. ಸ್ಟವ್ ಆಫ್ ಮಾಡಿ ಅದನ್ನು ಏನು ಬಿಸಿ ತುಪ್ಪ ಇರುತ್ತಲ್ಲ ಅದರಲ್ಲೇ ತಿರುಗಿಸಿದ್ರೆ ಚೆನ್ನಾಗಿ ದ್ರಾಕ್ಷಿ ಗೋಡಂಬಿ ರೆಡಿ ಆಗುತ್ತೆ. ಇದನ್ನು ಕೊನೆಯಲ್ಲಿ ಹಾಕ್ಕೊಳ್ಳೋಣ. ಈಗ ನೋಡಿ, ಶಾವಿಗೆ ಬೆಂದಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ಶಾವಿಗೆ ಕಟ್ಟಾಗೋ ಥರ ಇರುತ್ತೆ, ಮೆತ್ತಗಾಗಿರುತ್ತೆ. ಈ ಶಾವಿಗೆ ಬೆಂದಿದೆ ಅಂತ ಗೊತ್ತಾದಮೇಲೆ ನಾವು ಈಗ ಪುಡಿಗಳನ್ನೆಲ್ಲ ಆ್ಯಡ್ ಮಾಡೋಣ. ನಾನಿಲ್ಲಿ ಬಾದಾಮ್ ಪೌಡ್ರು ಏನು ಹೇಳಿದ್ನಲ್ಲ, ಬಾದಾಮ್ ಪೌಡ್ರ್ ಮಿಕ್ಸ್ ಬರುತ್ತೆ ನಿಮಗೆ ಅಂಗಡಿಲಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನೀವು ಇದನ್ನು ಸ್ಕಿಪ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತೇಳಿ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸ್ವಲ್ಪ ಸಕ್ಕರೆ ಅಂಶ ಇರುತ್ತೆ. ಅದಾದಮೇಲೆ ನಾನು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ. ಏಲಕ್ಕಿ ಪುಡಿನ ಸ್ವಲ್ಪ ಸಕ್ಕರೆ ಹಾಕಿ ಗ್ರೈಂಡ್ ಮಾಡಿ ಇಟ್ಕೊಂಡಿರ್ತೀವಿ, ಅದನ್ನೇ ಸ್ವಲ್ಪ ಬಳಸ್ಕೋಬೋದು. ಹಾಗಾಗಿ ನೀವು ಸಕ್ಕರೆನ ನೋಡ್ಕೊಂಡು ಹಾಕೋಬೇಕು. ಎಲ್ಲನೂ ರುಚಿ ನೋಡಿ ಹಾಕೊಳ್ಳಿ, ಆವಾಗ ನಿಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಸಕ್ಕರೆ ಕರೆಕ್ಟಾಗಿದೆ ಅಂತಂದಾಗ ಒಂದು ಕುದಿ ಬರೆಸಿ, ಅದಾದಮೇಲೆ ಇನ್ನೇನು ನಾವು ಪಾಯಸ ರೆಡಿ ಆಯಿತು ಅನ್ನೋವಾಗ ಕೊನೆಯಲ್ಲಿ ಕರೆದಿರ್ತಕ್ಕಂಥ ದ್ರಾಕ್ಷಿ ಗೋಡಂಬಿನ ಹಾಕಿದ್ರೆ ನಿಮಗೆ ರುಚಿಯಾದ ಶಾವಿಗೆ ಪಾಯಸ ಬೇಗನೆ ರೆಡಿ ಆಗುತ್ತೆ. ಈಗ ಈ ಥರ ನೀವೂ ಒಂದು ಸಲ ಮಾಡಿ ನೋಡಿ, ಅಭಿಪ್ರಾಯನ ತಿಳಿಸಿ. ಧನ್ಯವಾದಗಳು.